ನಾಗರತ್ನ ಸಭಾಭವನದಲ್ಲಿ ಗ್ರಾಮ ಪಂಚಾಯಿತಿಯಿಂದ ಒಂದು ವಿಶೇಷವಾದ ಒಂದು ಕಾರ್ಯಕ್ರಮ ಇತ್ತು. ಈ ಒಂದು ಕಾರ್ಯಕ್ರಮಕ್ಕೆ ನಾನು ಗ್ರಾಮ ಪಂಚಾಯಿತಿಯ ಮಾಜಿ ಅಧ್ಯಕ್ಷ ಹಾಗೂ ಕುರುವಳ್ಳಿ ಯುವಕ ಸಂಘದ 50ನೇ ವರ್ಷದ ಅಧ್ಯಕ್ಷನಾಗಿ ಆಯ್ಕೆಯಾಗಿದ್ದೇನೆ. ನನಗೆ ಈ ಕಾರ್ಯಕ್ರಮದಲ್ಲಿ ಸ್ವಲ್ಪ ಗೊಂದಲನೂ ಕೂಡ ಆಯಿತು. ಯಾಕೆ ಅಂದರೆ 2012ನೇ ಇಸ್ವಿಯಲ್ಲಿ ನಾನು ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಆಗಿದ್ದೆ. ಆವಾಗ ಇದೇ ಜೂನು ಜುಲೈ ತಿಂಗಳಲ್ಲಿ ತುಂಗಾ ನದಿಯಲ್ಲಿ ಪ್ರವಾಹ ಬಂತು. ಪ್ರವಾಹ ಬಂದಾಗ ಈ ಜೋಪಡಿ ಏನು ಮನೆಗಳಿದ್ದಾವೆ ಅಲ್ಲಿ ನೀರು ನುಗ್ಗಿ ಅನಾಹುತಗಳಾಯಿತು. ಆ ಕೂಡಲೇ ನಾವು ತಾಲೂಕು ಆಡಳಿತಕ್ಕೆ ವಿಚಾರವನ್ನು ತಿಳಿಸಿದ್ವು. ಕೂಡಲೇ ಜಿಲ್ಲಾಧಿಕಾರಿಗಳು ನಮ್ಮ ಮನವಿಗೆ ಹೋಗುಟ್ಟು ಕೂಡಲೇ ಮೇಲಿನ ಗ್ರಾಮ ಪಂಚಾಯಿತಿಯ ವ್ಯಾಪ್ತಿಯಲ್ಲಿ ರೆವಿನ್ಯೂ ಜಾಗ ಎಲ್ಲರೂ ಇದ್ದರೆ ಅವರಿಗೆ 2 ಎಕರೆ ಜಾಗನ ಸ್ಯಾಂಕ್ಷನ್ ಕೂಡಲೇ ಆಗಬೇಕು ಅಂತ ಹೇಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಿಗೆ ಮತ್ತು PDOಗೆ ಕೂಡಲೇ ಸಲಹೆಯನ್ನು ಕೊಡ್ತಾರೆ. ನಾವು ಅದನ್ನು ಮನಗಂಡು VA ಮತ್ತು RI ಮುಖಾಂತರ ನಮ್ಮ ಗ್ರಾಮ ಪಂಚಾಯತಿಗೆ ಸೇರಿರುವಂಥ ತೆಂಗಿನ ತೋಟದಲ್ಲಿ ಅಂದರೆ ಬುಕ್ಲಾಪುರ ಗ್ರಾಮದ ಸರ್ವೆ ನಂಬರ್ ಬುಕ್ಲಾಪುರ ಗ್ರಾಮದ ಮಜರೆ ಗ್ರಾಮವಾದ ಹೊರಬೈಲಿನಲ್ಲಿ 1 ಎಕರೆ ಜಾಗವನ್ನು ಸ್ಯಾಂಕ್ಷನ್ ಮಾಡಲಿಕ್ಕೆ ಜಾಗ ತೋರಿಸ್ತೇವೆ. ಆ ಜಾಗವನ್ನು ಇವತ್ತು ಗ್ರಾಮ ಪಂಚಾಯಿತಿಯಿಂದ ಒಂದು 19 ಜನ ಅಲೆಮಾರಿ ಜನಾಂಗದವರಿಗೆ ಇವತ್ತು ಮನೆ ಅಲಾಟ್ಮೆಂಟ್ ಮಾಡಿದ್ದೀವಿ ಅಂತ ಹೇಳ್ಕೊಂಡು ಇವತ್ತು ಪುರ ಪಂಚಾಯಿತಿಯಿಂದ ಕಾರ್ಯಕ್ರಮ ನಡೀತು. ಖುಷಿ, ಏನೋ ಬಡವರಿಗೆ ಮನೆ ಸ್ಯಾಂಕ್ಷನ್ ಆಗಿದೆ, ಜಾಗ ಸ್ಯಾಂಕ್ಷನ್ ಆಗಿದೆ ಅಂದರೆ ಭಾರಿ ಖುಷಿ ಆಗ್ತದೆ. ಆದರೆ ಮೂಲ ಮಾಡಿಕೊಟ್ಟವ್ರನ್ನೇ ಮರ್ತಿದ್ದಾರೆ. ಇವತ್ತು ಆ ಜನಾಂಗದವರಿಗೆ ಇವತ್ತು ಮನೆ ಸ್ಯಾಂಕ್ಷನ್ ಆದರೆ ಅವರಿಗೆ ಮೂಲಭೂತ ಸೌಕರ್ಯವನ್ನು ಗ್ರಾಮ ಪಂಚಾಯಿತಿ ಮಾಡಬೇಕಾಗ್ತದೆ. ಗ್ರಾಮ ಪಂಚಾಯಿತಿಗೆ ಇವತ್ತು ಇಂಟಿಮೇಷನ್ನೇ ಇಲ್ಲ. ಗ್ರಾಮ ಪಂಚಾಯಿತಿಯ ಯಾವ ಸದಸ್ಯರು ಕೂಡ ಇಲ್ಲ, ಯಾವ PDOಗಳು ಕೂಡ ಇವತ್ತು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿಲ್ಲ. ಇದರ ಜೊತೆಗೆ ಇವರಿಗೆ ಅಲೆಮಾರಿ ಜನಾಂಗದವರಿಗೆ ಮನೆ ಸ್ಯಾಂಕ್ಷನ್ ಮಾಡಿಕೊಡೋ ಸಂದರ್ಭ ಬಂದಾಗ ಪುರ ಪಂಚಾಯಿತಿ ಮಾಡುತ್ತೋ ಅಥವಾ ಗ್ರಾಮ ಪಂಚಾಯಿತಿ ಮಾಡುತ್ತೋ ಅನ್ನೋ ಅಳುಕು ನನ್ನ ಹತ್ರ ಇದೆ. ಯಾಕೆ ಅಂದರೆ ಗ್ರಾಮ ಪಂಚಾಯಿತಿಗೆ ವರ್ಷಕ್ಕೆ ಬರೋದೇ ಅಮ್ಮಮ್ಮ ಅಂದರೆ 3 ರಿಂದ 4 ಮನೆ. ಅದರಲ್ಲಿ ಒಂದು ಜನರಲ್ ಆದರೆ ಒಂದು SC ಇರುತ್ತೆ, ಒಂದು ST ಇರುತ್ತೆ, ಒಂದು ಅಲ್ಪಸಂಖ್ಯಾತರಿಗೆ ಇರುತ್ತೆ. ಹಾಗಾದರೆ 19 ಕುಟುಂಬದವರಿಗೆ ಇನ್ನೂ 19 ವರ್ಷ ಆಗ್ಬೋದೇನಪ್ಪ ಅವ್ರಿಗೆ ಮನೆಯೆಲ್ಲ ಸೌಕರ್ಯಗಳನ್ನು ನಾವು ಕೊಡೋದಾದರೆ. ಆದ್ದರಿಂದ ದಯವಿಟ್ಟು ಇದನ್ನು ವ್ಯವಸ್ಥಿತವಾಗಿ ಯಾವ ಇಲಾಖೆಗೆ ಸೇರಿದೆ, ಯಾವ ನಿಗಮದವರು ಇದನ್ನು ಮನಗಂಡು ಒಂದೇ ಸರಿ ಅವರಿಗೆ ಜಾಗವನ್ನು ಅಲಾಟ್ಮೆಂಟ್ ಮಾಡಿ 19 ಜನಗಳಿಗೂ ಕೂಡ ಮೂಲಭೂತ ಸೌಕರ್ಯಗಳನ್ನು ವ್ಯವಸ್ಥಿತವಾಗಿ ಮಾಡಿಕೊಟ್ರೆ ಈ ಒಂದು ಕಾರ್ಯಕ್ರಮಕ್ಕೆ ಅರ್ಥಪೂರ್ಣವಾದ ಒಂದು ಇದು ಬರುತ್ತೆ ಅಂತ. ಈ ದಿನ ನಡೆದಿರ್ತಕ್ಕಂತಹ ಅಲೆಮಾರಿ ಜನಾಂಗದ ಸದಸ್ಯರಾದ ನಮ್ಮ ಕುರುವಳ್ಳಿಯ ಹೊಳೆ ಬದಿಯ ನಿವಾಸಿಗಳಿಗೆ ಹಕ್ಕುಪತ್ರ ನೀಡಲಾಯಿತು. ಆದರೆ ಒಂದು ಸಣ್ಣ ಮಾಹಿತಿ ಇದೆ, ಏನು ಅಂತ ಹೇಳಿದ್ರೆ ಅವರೆಲ್ಲ ಕನ್ವರ್ಟೆಡ್ ಆಗಿದ್ದಾರೆ ಅಂಥೇಳಿ. ಕನ್ವರ್ಟೆಡ್ ಆದವರಿಗೆ ಈ ಕೆಲವೊಂದು ಅಲೆಮಾರಿ ನಿಗಮದಿಂದ ಸೌಲಭ್ಯಗಳು ಸಿಗಲ್ಲ ಅನ್ನೋದು ಇದೆ. ಪಾಪ ಅವರಿಗೆಲ್ಲ ಗೊತ್ತಿಲ್ಲ. ಅದನ್ನು ಅವರಿಗೆ ಮನವರಿಕೆ ಮಾಡಿ ಆ ಥರ ಏನಾದರೂ ನಡೆದಿದ್ದರೆ ಅದನ್ನು ಯಾವ ಇಲಾಖೆಯವರು ಗಮನಿಸಿ ಅದನ್ನು ಅವರಿಗೆ ಮಾಹಿತಿ ಕೊಟ್ಟು ಅವರನ್ನು ಸರಿ ಮಾಡಿ ಸೌಲಭ್ಯಗಳನ್ನು ಕೊಡಿಸ್ಬೇಕು. ಅವರಿಗೆ ಗೊತ್ತಿರಲ್ಲ ಮಾಹಿತಿಗಳು. ಕನ್ವರ್ಟ್ ಆಗಿದೆ, ಅವರು ಯಾವುದೋ ಒಂದು ಸಮುದಾಯಕ್ಕೆ ಕನ್ವರ್ಟ್ ಆಗಿದ್ದಾರೆ, ಯಾವುದೋ ಒಂದು ಮತಕ್ಕೆ ಕನ್ವರ್ಟ್ ಆಗಿದ್ದಾರೆ ಅಂತಕ್ಕಂಥ ಮಾಹಿತಿಗಳಿದ್ದಾವೆ. ಅದನ್ನು ತನಿಖೆ ಮಾಡಿ ನಿಜವಾದ ಸೌಲಭ್ಯ ಅವರು ಅರಿವಿಲ್ಲದೆ ಆಗಿರ್ತಾರೆ. ಅವರಿಗೆ ನಿಜವಾದ ಆ ಥರ ಏನಾದ್ರು ಆಗಿದ್ದರೆ ಈ ಅಲೆಮಾರಿ ನಿಗಮದಿಂದ ಸೌಲಭ್ಯ ಅವ್ರಿಗೆ ಸಿಗಲ್ಲ ಅಂತಕ್ಕಂಥ ಮಾಹಿತಿ ಇದೆ. ಆ ಥರ ಏನಾದರೂ ಆಗಿದ್ದರೆ ಅವರು
ಅವ್ರನ್ನ ಸರಿಯಾದ ಮಾಹಿತಿ ಕೊಟ್ಟು ಅವರನ್ನು ಸರಿ ಮಾಡಿ ಸೌಲಭ್ಯಗಳು ನಿಜವಾಗ್ಲೂ ಅವರಿಗೆ ಕೊಡಿಸ್ಬೇಕಾಗಿ ಅರ್ಹರಿಗೆ ವಿನಂತಿ. ಹಾಗೆ ಇದು ಇಲ್ಲಿಗೆ ಮುಗಿದೆ. ಇವತ್ತು ಹಕ್ಕುಪತ್ರ ಕೊಟ್ಟಿದ್ದಾರೆ, ಸರಿ ಇದೆ. ಅಲ್ಲಿ ಈಗ ನಮ್ಮ ಮಾಜಿ ಅಧ್ಯಕ್ಷರು ಹಾಗೂ ಮಾಜಿ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಹಾಗೆ ಯುವಕ ಸಂಘದ 50ನೇ ವರ್ಷದ ಅಧ್ಯಕ್ಷರಾದ ಅನಿಲ್ ಅಣ್ಣ ಹೇಳಿದಾಗೆ ಅವರಿಗೆ ನಿಜವಾದ ಸೌಕರ್ಯಗಳು ಸಿಗಬೇಕು. ಅವರಿಗೆ ಪಂಚಾಯಿತಿ ನಿರ್ವಹಣೆ ಮಾಡಬೇಕು ಅಥವಾ ಪಟ್ಟಣ ಪಂಚಾಯಿತಿ ಗ್ರಾಮ ಪಂಚಾಯಿತಿ ನಿರ್ವಹಣೆ ಮಾಡಬೇಕು ಅಥವಾ ಪಟ್ಟಣ ಪಂಚಾಯಿತಿ ನಿರ್ವಹಣೆ ಮಾಡಬೇಕು ಅಂತಕ್ಕಂಥದ್ದನ್ನು ಕೊಟ್ಟು ಇವರಿಗೆ ಇಲ್ಲೇ ಕೈ ಬಿಡದೆ ಅವರಿಗೆ ಅಂತಿಮವಾಗಿ ನಿಜವಾದ ನ್ಯಾಯ ಸಿಗೋ ಥರ ಒಂದು ವ್ಯವಸ್ಥೆ ಆಗಬೇಕು ಅನ್ನೋದು ನಮ್ಮ ವಿನಂತಿ. ಮೀಡಿಯಾ 9 ಕನ್ನಡ ನಿರ್ಭೀತಿಯಿಂದ ನಿಮ್ಮ ಜೊತೆಗಾರ.